ವೆಲ್ಕಮ್ ಟು ಅಭಿಷೇಕ್ ಡೈಲಿ ವ್ಲಾಗ್ಸ್. ನೆನ್ನೆ ನೈಟು ನಮ್ಮನೆಗೆ ಏರ್ ಫ್ರೈ ಬಂದಿದೆ, ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಇವತ್ತು ಸಂಜೆ ಬಂದು ಅನ್ಬಾಕ್ಸಿಂಗ್ ಮಾಡಿ ಏನಾದ್ರು ಒಂದು ಡಿಶ್ ಪ್ರಿಪೇರ್ ಮಾಡೋಣ. ಈಗ ಆಫೀಸ್ಗೆ ಹೋಗಿ ಬರ್ತೀನಿ. ನಿಶಾಂತ್ ಆಲ್ರೆಡಿ ಎದ್ದಿದ್ದಾನೆ. ಹಾಯ್ ಬಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ಆಫೀಸ್ಗೆ ಹೋಗಿ ಸಿಗೋಣ. ಬಾಯ್. ಆಫೀಸ್ ಮುಗಿಸಿ ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಈಗ ಮೆಟ್ರೋ ಸ್ಟೇಷನ್ ಇದ್ದೀನಿ. ಬೇಗ ಹೋಗೋಣ ಮನೆಗೆ ಅಂದ್ಬಿಟ್ಟು ಇವತ್ತು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಹೋಗೋಣ, ಅಲ್ಲಿ ಚೆಂದ ಆಟ ಆಡ್ಸೋಣ, ಮತ್ತೆ ಏರ್ ಫ್ರೈಯರ್ ಬಂದಿದೆ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಸ್ವಲ್ಪ ಡಿಮಾರ್ಟ್ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು. ಕವನ್ನ ಪಾಪನ ಕರ್ಕೊಂಡು ಹೋಗಿ ಬರೋಣ. ಈಗ ಡಿಮಾರ್ಟ್ಗೆ ಹೋಗ್ತಿದ್ದೀವಿ ನಾನು, ನಿಶಾಂತ್, ಕವನ. ಡಿಮಾರ್ಟ್ಗೆ ಹೋಗಿ ಮನೆಗೆ ಸ್ವಲ್ಪ ಐಟಮ್ ತಂದು ಆಮೇಲಿಂದ ಅನ್ಬಾಕ್ಸಿಂಗ್ ಮಾಡಬೇಕು. ಬೆಳಗ್ಗೆ 3 ಸಲ ಹೇಳಿದ್ದೀನಿ ಅನ್ಬಾಕ್ಸಿಂಗ್ ಮಾಡ್ತೀವಿ ಅಂತ. ಇವತ್ತು ಟೆನಿಕಷ್ಟು ಮಾಡಲೇಬೇಕು. ಡಿಮಾರ್ಟ್ ಕೊಟ್ಟಿದ್ದು ಮಳೆ ಜೋರಾಗಿ ಬರ್ತಿದೆ. ಗಾಡಿನ ಸೈಡಲ್ಲಿ ಹಾಕ್ಬಿಟ್ಟು ನಾನು ಕವನ ಪಾಪು ನನ್ನಂಗೆ ಹತ್ರ ನಿಂತಿದ್ದೀವಿ. ಮಳೆ ತುಂಬ ಬರ್ತಿತ್ತು, ಅದಕ್ಕೆ ಕವನ್ನ ಪಾಪುನ ಇಬ್ಬರನ್ನ ಬಸ್ ಹತ್ತು ಕಳಿಸಿ ನಾನು ಈಗ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಡಿಮಾರ್ಟ್. ಅವ್ರನ್ನ ವಾಪಸ್ ಕರ್ಕೊಂಬರೋಕ್ಕೆ. ನಾನು ಹೋಗೋ ಅಷ್ಟರಲ್ಲಿ ಕವನ ಸಾಮಾನೆಲ್ಲ ತೊಗೊಂಡಿರ್ತಾಳೆ, ಹೋಗಿ ಕರ್ಕೊಂಬರೋಣ. ಡಿಮಾರ್ಟ್ ರೀಚ್ ಆಗಿದ್ದೀನಿ. ಡಿಮಾರ್ಟ್ ರೀಚ್ ಆಗಿ ಈಗ ಮೇಲ್ಗಡೆ ಕವನ ಐಟಮ್ ತೊಗೊಂಡಿದ್ದಾಳೆ ಏನು ಹೋಗಿ ಚೆಕ್ ಮಾಡಿ ಬೇಗ ಮುಗಿಸ್ಕೊಂಡು ಮಳೆ ಜಾಸ್ತಿ ಆಗೋ ಅಷ್ಟರಲ್ಲಿ ಮನೆಗೆ ಓಡಬೇಕು. ಡಿಮಾರ್ಟ್ಗೆ ಬಂದಾಯಿತು. ಕವನ ಪಾಪ ಮೇಲಿದ್ದಾರಂತೆ, ನೋಡೋಣ ಎಲ್ಲ ತೊಗೊಂಡಿದ್ದಾರೆ ಏನು ಅಂತ. ತೊಗೊಂಡು ಬೇಗ ಕರ್ಕೊಂಡು ಹೋಗೋಣ, ಮಳೆ ಸ್ಟಾರ್ಟ್ ಆಗೋ ಮುಂಚೆ. ಇಲ್ಲೇ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಇಬ್ರು, ಏನೋ ಹೊಸ ತಗೊಳಕ್ಕೆ. ನಿಶಾಂತ್ಗೆ ಬಾಟಲ್ ಬೇಕಂತೆ, ಕವನಿಗೆ ಇದು ಬೇಕಂತೆ. ನಿಶಾಂತ್ಗೆ ಏನು ಬೇಕು ಅವನೇ ಚೆಕ್ ಹುಡುಕ್ತಾ ಇದ್ದಾನೆ ಹೋಗಿ. ಏನು ಬೇಕು ನಿಶಾಂತ್? ಅವನಿಗೆ ಗಿಟಾರ್ ಬೇಕಂತೆ, ಗಿಟಾರ್ ನೋಡ್ತಾ ಇದ್ದಾನೆ. ಕವನನ್ನ ಪಾಪನ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಈಗ ಜಿಮ್ಗೆ ಬಂದಿದ್ದೀನಿ. ಜಿಮ್ಗೆ ಹೋಗಿ ವರ್ಕೌಟ್ ಮುಗಿಸಿ ಮನೆ ಹೋಗೋಣ. ನೋಡಿ ಮಳೆ ಬಂದು ಆಲ್ರೆಡಿ ಎಲ್ಲ ನಿಂತಿದೆ. ಲಿಫ್ಟ್ ಓಪನ್ ಆಯಿತು. ಲೆಟ್ಸ್ ಗೋ ಇನ್ಸೈಡ್. ಈಗ ವರ್ಕೌಟ್ ಎಲ್ಲ ಮುಗಿಸಿ ಇವತ್ತು ಟ್ರೈಸೆಪ್ಸ್ ಆ್ಯಂಡ್ ಬೈಸೆಪ್ಸ್ ವರ್ಕೌಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಗ ವರ್ಕೌಟ್ ಮುಗಿಸಿ ಮನೆ ಹೋಗೋಣ. ಏನೇನು ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ಮಾಡ್ಬೇಕಂದ್ರೆ. ಇದೇ ನಾವು ಏರ್ ಫ್ರೈಯರ್ಗೆ ಮಾಡಿರೋದು, ಬುಕ್ ಮಾಡಿರೋದು ಏರ್ ಫ್ರೈಯರ್. ನೋಡಿ, ಇದೇ ಸುಮಾರು ಏರ್ ಫ್ರೈ ಇದೆ, ಅದೇನು ಪ್ರಮೋಷನ್ದೇನಲ್ಲ. ನಮಗಿಬ್ಬರು ಕವನ ನಾನು ಡೈರೆಕ್ಟ್ ಇರೋದ್ರಿಂದ ತರಿಸಿದ್ದೀನಿ. ನೋಡೋಣ ಇನ್ಮೇಲೆ ಹೆಂಗೆ ಕುಕಿಂಗ್ ಮಾಡ್ತೀವಿ ಅಂತ. ಅದು 0.5 ಐತಲ್ಲ, ಅದರ ಔಟ್ಪುಟ್ ಇದಕ್ಕೆ ತೊಗೊಂಡು ಆಮೇಲೆ ಇದ್ರ ಒಳಗಡೆ ಮಾತ್ರ ಬೇಕು ಮಾತ್ರ ಸ್ಟಾಪ್ ಆಗೈತೆ. ಬಂದಿದ್ದೀವಿ, ಎರಡು ರೂಮಲ್ಲಿ ಮಾಡ್ತಾಯಿದ್ದೀವಿ. ಆಯಿಲ್ ಹಾಕೋಕ್ಕೆ, ಸ್ಪ್ರೇ ಮಾಡೋಕ್ಕೆ. ಆಮೇಲೆ ರಾತ್ರಿನೇ ಓಪನ್ ಮಾಡಿದ್ದು ಇದ್ರ ಒಳಗಡೆ ಟ್ರೈಗಳೆಲ್ಲ ಕೊಟ್ಟಿದ್ದಾರೆ. ಆ ಟ್ರೈ ತೋರಿಸ್ತೀನಿ.
ಮಾಡ್ಬೇಕಾದ್ರೆ ಹೆಂಗೆ ಮಾಡೋದು ಏನು ಅಂತ ಒಂದೊಂದು ಪೇಟಿ ಏನಕ್ಕೆ ಯೂಸು ಅಂತೆಲ್ಲ ತೋರಿಸ್ತಾಳೆ ನೋಡಿ. ಅದಾದಮೇಲೆ ಇವೆಲ್ಲ ಏನೇನಕ್ಕೆ ಯೂಸು ಅಂತ ಎಲ್ಲಾದ್ರೂ ಪ್ರತಿಯೊಂದು ಐಟಮ್ ಮಾಡಿ ತೋರಿಸ್ತೀವಿ ನೋಡಿ. ಇದು ಎಡಿಟಿಂಗ್ ಹಾಕಲ್ಲ ಎಲ್ಲ ಬಂದಿದೆ ಐಟಮ್ಸ್ ಎಲ್ಲ. ಏರ್ ಫ್ರೈಯರ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಅಂತ ಈಗ ಆನ್ ಮಾಡೋಣ. ಓಕೆ, ನಮ್ಮ ಮನೆ ಇದಕ್ಕೆ ಆಗುತ್ತಾ ಇದು. ಏರ್ ಫ್ರೈಯರ್ ಆನ್ ಆಗಿದೆ. ಇದಕ್ಕೆ ಸಂಡೇ ಏನಾದ್ರು ಮಾಡ್ತೀನಿ, ನಾಳೆ ಇರಲ್ಲ ಮನೇಲಿ, ಅದಕ್ಕೋಸ್ಕರ. ಏರ್ ಫ್ರೈಯರ್ ಬಂದಿದೆ. ಇನ್ಮೇಲೆ ಕವನ ಡಯಟ್ ಇನ್ನೂ ಜಾಸ್ತಿ ಆಗುತ್ತೆ. ಕವನ ಆಗಲೇ ಏನು ಮಾಡಬೇಕು ಅಂತ ಸರ್ಚ್ ಮಾಡ್ತಾ ಆನ್ ಆಗಿದೆ. ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಏನೋ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.